Hi, hello, namaskara. Welcome back to my channel, Guru Stories. Can rain some father Goinda. Shri Bhadramaramana Govinda, Govinda. CSK ge ಒಂದು ಗೋವಿಂದ ಗೋವಿಂದ ಅಂಕಲ್ ಮಕ್ಕಳಿಗೆ ಗೋವಿಂದ ಗೋವಿಂದ ಇನ್ನೊಂದ್ಸರಿ ಈ ತರ ಯಾವುದೇ ಕಾರಣಕ್ಕೂ IPL ಇಂದ ಬ್ಯಾನ್ ಆಗಿ ಮತ್ತೆ ಬರದೇ ಇರ್ಲಿ ಗೋವಿಂದ ಗೋವಿಂದ ಗುರು ನಿಜವಾಗ್ಲೂ ಹೇಳ್ತೀನಿ ನೀವ್ ಯಾರ ಮೇಲೆ ಗೆಲ್ರಿ ಯಾರ ಮೇಲೆ ಸೋಲ್ರಿ ನಾವ್ ಯಾರ ಮೇಲೆ ಗೆಲ್ಲಿ ಯಾರ ಮೇಲೆ ಸೋತ್ರು ಫಸ್ಟ್ ನಾವು ಉರ್ಸೋದೇ ನಿಮಗೆ ಯಾವುದೇ ಕಾರಣಕ್ಕೂ ಯಾವ ಚಾನ್ಸ್ ಸಿಕ್ಕಿದ್ರು ಬಿಡೋದೇ ಇಲ್ಲ ಉರ್ಸೋ ಚಾನ್ಸ್ ಅಂತ ಸಿಕ್ಕಿದ್ರೆ ಮಿಸ್ಸೇ ಮಾಡಲ್ಲ ಅದು RCB ನಾವು ಫ್ಯಾನ್ಸ್ ನಿಮ್ಗೆ ಎಲ್ಲೇ ಇರಿ ಹೇಗೆ ಇರಿ ಉರ್ಸೋದ್ ನಾವೇ ಶತ್ರುಗಳೇ ನಾವು ನಿಮ್ಗೆ ಅದಕ್ಕೋಸ್ಕರ ಈ ಗೋವಿಂದ ನಮಸ್ಕಾರ ಗೋವಿಂದ ಎಲ್ಲರಿಗೂ ಗೋವಿಂದ CSK ಈ ಸರ್ತಿ ಮುಂಚೆನೆ ಲೀಗಲ್ಲೇ ಔಟ್ ಆಗುತ್ತೆ ಗೋವಿಂದ 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 ಕೂಗ್ತಾ ಸ್ಟಾರ್ಟ್ ಮಾಡ್ತೀನಿ ಇವತ್ತಿನ ವಿಡಿಯೋನ ನಿಜವಾಗ್ಲೂ ಹೇಳ್ಬೇಕು ಅಂತಂದ್ರೆ ಟಾಸ್ ಗೆದ್ದು ಬ್ಯಾಟಿಂಗ್ ತಗೊಂಡಿದ್ದು ಪಂಜಾಬ್ಗೆ ವಿಕೆಟ್ ಹೋಗ್ತಾ ಇದ್ರು ಸೂಪರ್ ನಾಕ್ ಕೊಟ್ಟಿದ್ದು ಪ್ರಿಯಾಂಶು ಆರ್ಯ ಎಂತ ಒಂದು ಒಳ್ಳೆ ಬ್ಯೂಟಿಫುಲ್ ನಾಕ್ ಗುರು ನಿಂದು ಇದ್ರಗಿಂತ ಮುಂಚೆ ಅವ್ರು ನೆನ್ನೆ ನಾಕ್ಗಿಂತ ಮುಂಚೆ ಅವ್ರು ಜಸ್ಟ್ ಅವ್ರ ಬಗ್ಗೆ ಒಂಚೂರು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ ಇವ್ರು ಆಡೋದು ಡೆಲ್ಲಿಗೆ ಎಂತ ಒಂದು ಒಳ್ಳೆ ಪ್ಲೇಯರ್ ಅಂತ ಅಂದ್ರೆ ಈ ಸರ್ತಿ ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ ಅವ್ರದ್ದು ಹೈಯೆಸ್ಟ್ ರನ್ ಗೆಟರೆ ಅವರು ಫುಲ್ ಡೆಲ್ಲಿ ಪ್ರೀಮಿಯರ್ ಲೀಗ್ ಅವ್ರು ಹೊಡೆದಂತ ಸ್ಕೋರು 608 ರನ್ ಅದಲ್ಲದೆ ಆಯುಷ್ ಬದನಿ ಜೊತೆ ಸೇರ್ಕೊಂಡು ಒಂದು ಬೆಸ್ಟ್ ಪಾರ್ಟ್ನರ್ಶಿಪ್ ಕೊಡ್ತಾರೆ ಆ ಒಂದು ಮ್ಯಾಚ್ ಅಲ್ಲಿ 308 ರನ್ ಸ್ಕೋರ್ ಮಾಡ್ತಾರೆ ಡೆಲ್ಲಿ ಅದು ಅಲ್ಲದೆ ಇನ್ನೂ ಒಂದೇನಪ್ಪ ಸ್ಪೆಷಲ್ ಅಂತಂದ್ರೆ ಇವರು ಫಸ್ಟ್ ಪ್ಲೇಯರ್ ಅದು ಯಂಗೆಸ್ಟ್ ಪ್ಲೇಯರ್ ನಮ್ಮ ಇಂಡಿಯನ್ ಡೊಮೆಸ್ಟಿಕ್ ಲೀಗ್ ಅಲ್ಲಿ 6 ಬಾಲಿಗೆ 6 ಸಿಕ್ಸ್ ಹೊಡೆದಂತ ಪ್ಲೇಯರ್ ಅದು ಈ ವರ್ಷ ಡೆಲ್ಲಿ ಪ್ರೀಮಿಯರ್ ಲೀಗ್ ಅಲ್ಲಿ 6 ಬಾಲಿಗೆ 6 ಸಿಕ್ಸ್ ಹೊಡೆದ್ರು ಇಷ್ಟು ಒಳ್ಳೆ ಪ್ಲೇಯರ್ ನ ಒಂದು ಏನು ಟ್ಯಾಲೆಂಟ್ ಹಂಟ್ ಮಾಡಿ ತಗೊಂಡಿದ್ದು ಪಂಜಾಬ್ ಅವರು ಅದಕ್ಕೆ ಕಾರಣ ನಮ್ಮ ಕನ್ನಡಿಗ ಜೋಶಿ ಅಂತ ಹೇಳಕ್ಕೆ ಖುಷಿ ಆಗತ್ತೆ ಇವಾಗ ಬರ್ತೀನಿ ನಿನ್ನೆ ಒಂದು ಪಾಯಿಂಟ್ ಎಂತ ಒಂದು ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದು ಅಂತ ಅಂದ್ರೆ ಪ್ರಿಯಾಂಶ್ ಆರ್ಯ ಅಲ್ಟಿಮೇಟ್ ಹ್ಯಾಟ್ಸ್ ಆಫ್ ಗುರು ನಿನ್ಗೆ ಜಸ್ಟ್ ಇನ್ನ 22-23 ವರ್ಷ ಹುಡುಗ ಆ ಲೆವೆಲ್ಗೆ ಒಂದು ಪೊಟೆನ್ಶಿಯಲ್ ನ ತೋರಿಸ್ತಾರೆ ಅಂತಂದ್ರೆ ಯಾವುದೇ ಟೀಮ್ಗಾದ್ರೂ ಒಂದು ಖುಷಿ ವಿಚಾರನೆ ಮತ್ತೆ ಇದು ಇಂಡಿಯನ್ ನ್ಯಾಷನಲ್ ಟೀಮ್ಗೆ ಒಳ್ಳೆ ಸೈನ್ ಅಂತಾನೆ ಹೇಳ್ಬೋದು ಒಳ್ಳೆ ಒಂದು ತುಂಬಾ ಒಳ್ಳೆ ವಿಚಾರ ಯಾಕಪ್ಪ ಅಂತಂದ್ರೆ ಇಂಥ ಪ್ಲೇಯರ್ಸ್ ಬರ್ತಾ ಇರಬೇಕು ಬಂದಾಗ್ಲೇನೆ ನಮ್ಮ ಇಂಡಿಯಾ ಟೀಮ್ ಕೂಡ ಚೆನ್ನಾಗಿರುತ್ತೆ ಇನ್ ಫ್ಯೂಚರ್ ಅಲ್ಲಿ ಈಗ ನೆನ್ನೆ ವಿಚಾರಕ್ಕೆ ಬಂತು ಅಂದ್ರೆ ಹೆಂಗಿತ್ತು ಅಂದ್ರೆ ಅವ್ರ ಒಂದ್ ಕಡೆ ವಿಕೆಟ್ ಗಳು ಡಬ ಅಂತ ಬಿದೋಗ್ತಾ ಇತ್ತು ಆದ್ರೆ ಎಲ್ಲೂ ಒಂದು ಚೂರು ಅವರ ಸ್ಟ್ರೈಕ್ ರೇಟ್ ಟೀಮ್ ನ ರನ್ ರೇಟ್ ನ ಕಮ್ಮಿ ಮಾಡಿಕೊಳ್ಳದೇನೆ ಸ್ಕೋರ್ ಮಾಡಿದ್ದು ಪ್ರಿಯಾಂಶು ಆರ್ಯ 8 ಓವರ್ಗೆ 88 5 ವಿಕೆಟ್ ಹೋಗಿತ್ತು ಆದ್ರೂ ಎಲ್ಲೂ ಒಂದು ಬಾಲ್ ಕೂಡ ಅವರು ನಾನು ಟೆಸ್ಟ್ ತರ ಆಡಲ್ಲ ಅಂಕಲ್ಗಳ ತರ ಆಡಲ್ಲ ನಾನು ಜನ್ ಬೋಲ್ಡ್ ಅಂತಾನೆ ಆಡಿದ್ದು ಸೂಪರ್ ನಾಕ್ ಆಗಿ ಪ್ರಿಯಾಂಶು ಆರ್ಯ ಮಾಡಿದ್ದು ಅವ್ರ ಜೊತೆಗೆ ಟಾಪ್ ಆರ್ಡರ್ ಸ್ಕೋರ್ ಇಲ್ಲ ಪ್ರಿಯಾಂಶು ಬಿಟ್ರೆ ಅದಾದ್ಮೇಲೆ ಟೇಲ್ ಎಂಡರ್ ಲೈಕ್ ಮಿಡ್ಲ್ ಆರ್ಡರ್ ಆದ್ಮೇಲೆ ಕೂಡ ಲೋವರ್ ದಿ ಆರ್ಡರ್ ಶಶಾಂಕ್ ಮತ್ತೆ ಜೆನ್ಸನ್ ಸೂಪರ್ ನಾಲ್ಕು ಒಂದು ಸ್ಟಾರ್ಟ್ ಹೆಂಗೆ ಕೊಟ್ರು ಪ್ರಿಯಾಂಶ್ ಆರ್ಯ ಅದೇ ತರ ಎಂಡ್ ಮಾಡಿದ್ದು ಶಶಾಂಕ್ ಮತ್ತೆ ಮಾರ್ಕೋ ಜಾನ್ಸನ್ ಏನ್ ಇನ್ನಿಂಗ್ಸ್ ಗುರು ಅವ್ರು 3 ಜನ ಆಡಿದ್ದು ಆ ಒಂದು ಒಳ್ಳೆ ಆಟ ಇಂದಾನೆ 219 ರನ್ ಸ್ಕೋರ್ ಮಾಡಕ್ ಸಾಧ್ಯ ಆಗಿದ್ದು ಪಂಜಾಬ್ ಅವ್ರ ನೆನ್ನೆ ಇನ್ನ ಚೆನ್ನೈ ಬೌಲಿಂಗಿಗೆ ಅಂತ ಬಂದ್ರೆ ಹೌದಪ್ಪ ನೀವು ಚೆನ್ನಾಗೇ ಮಾಡಿದ್ರಿ ಇಲ್ಲ ಅಂತ ನಾವ್ ಹೇಳಲ್ಲ ಆದ್ರೆ ವಿನ್ನಿಂಗ್ ಅಂತ ಬಂದಾಗ ಪಂಜಾಬ್ ಅವರು ಆಡದಂತ ಒಂದು ಟೀಮ್ ಆಟ ಇದೆಯಲ್ಲ ಸೂಪರ್ ಸಕ್ಕದಾಗಿತ್ತು ಅವರು ಬ್ಯಾಟಿಂಗ್ ಸ್ವಲ್ಪ ಇವತ್ತು ಕೊಲ್ಯಾಪ್ಸ್ ಆದ್ರೂ ಕೂಡ ಅವ್ರಿಗೆ ಏನ್ ಪ್ಲಸ್ ಒಂದು ಖುಷಿ ವಿಚಾರ ಅಂತಂದ್ರೆ ನೀವು ನೋಡ್ಕೊಳ್ಳಿ ಯಾರಾದ್ರೂ ಒಬ್ಬ ಪ್ಲೇಯರ್ ಇಂಡಿವಿಜುವಲ್ ಆಗಿ ಆಡ್ತಿದ್ದಾನೆ ಅಂದ್ರೆ ಅದು ಇಂಡಿವಿಜುವಲ್ ಆಗೇ ಇರುತ್ತೆ ಹೊರತು ಟೀಮ್ ಗೆಲ್ಲಕ್ ಸಾಧ್ಯನೇ ಇಲ್ಲ ಬಟ್ ಪಂಜಾಬ್ ಅಲ್ಲಿ ಏನಿದೆ ಅಂತಂದ್ರೆ ಪ್ರತಿ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಆಡ್ತಿದ್ದಾರೆ ಫಸ್ಟ್ ಮ್ಯಾಚ್ ಅಲ್ಲಿ ಪ್ರಿಯಾಂಶು ಆರ್ಯ ಆಡಿದ್ರು ಸೆಕೆಂಡ್ ಮ್ಯಾಚ್ ಅಲ್ಲಿ ಶ್ರೇಯಸ್ ಅಯ್ಯರ್ ಆಡಿದ್ರು ಅದಾದ್ಮೇಲೆ ಅದ್ರ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಪೃಥ್ವಿರಾನ್ ಆಡಿದ್ರು ಮತ್ತೆ ನಿನ್ನೆ ಪ್ರಿಯಾಂಶು ಆರ್ಯ ಏನ್ ಸಖತ್ ಗುರು ಅದೇ ತರ ಒಂದು ಬ್ಯೂಟಿಫುಲ್ ಬೌಲಿಂಗ್ ಕೂಡ ಮಾಡ್ತಿರೋದು ಪಂಜಾಬ್ ಬರ್ತೀನಿ ಅದಕ್ಕಿನ್ನ ಬಟ್ ಇಲ್ಲಿ CSK ಟೀಮ್ ಅಲ್ಲಿ ಆ ಬೌಲಿಂಗ್ ಒಂದು ಅಟ್ಯಾಕೆ ಕಾಣಿಸ್ಲಿಲ್ಲ ನನಗೆ ಯಾವಾಗ 5 ವಿಕೆಟ್ ಆದ್ಮೇಲೆ ಅವ್ರು ಯಾವ ತರ ಆಗೋಗ್ಬಿಟ್ರು ಅಂದ್ರೆ ಮೋಸ್ಟ್ಲಿ ಓವರ್ ಕಾನ್ಫಿಡೆನ್ಸ್ ಆಗೋಗ್ಬಿಟ್ರು ಅನ್ಸುತ್ತೆ ಇನ್ ಯಾವ್ದು ಲೋಯರ್ ಆರ್ಡರ್ ಇಲ್ಲ ಅವ್ರ ಬ್ಯಾಟ್ಸ್ಮನ್ಸ್ ಸಖತ್ತಾಗಿ ನಾವು ಬೌಲಿಂಗ್ ಮಾಡ್ಕೊಡ್ಬೋದು ಅಂತ ಸೂಪರ್ ಆಗಿ ಚೆನ್ನೈಗೆ ಬುದ್ಧಿ ಕಲಿಸಿದ್ದು ಈ ಒಂದು ಬ್ಯಾಡ್ ಆಟಿಟ್ಯೂಡ್ ಗೆ ಬುದ್ಧಿ ಕಲಿಸಿದ್ದು ಪಂಜಾಬ್ ಎಕ್ಸ್ಪೆಷಲಿ ಪ್ರಿಯಾಂಶು ಮತ್ತೆ ಶಶಾಂಕ್ ಅವರು
ಸೂಪರ್ ಆಗಿತ್ತು. ಇದಾದ್ಮೇಲೆ ಇನ್ನ ಚೆನ್ನೈ ಬ್ಯಾಟಿಂಗ್ ಬಂದ್ರೆ, ಚೆನ್ನೈ ಬ್ಯಾಟಿಂಗ್ ಎಷ್ಟು ದರಿದ್ರವಾಗಿತ್ತು ಅಂದ್ರೆ ಅವ್ರು 10 ಓವರ್ನಲ್ಲೇ ಮ್ಯಾಚ್ ನ ಬಿಟ್ಕೊಟ್ರು ಅಂತ ಹೇಳ್ಬೋದು ಗುರು. 10 ಓವರ್ಗೆ 80 ರನ್ 70 ರನ್ ಹೊಡ್ಕೊಂಡ್ರೆ, ನೀವು 70ರಿಂದ 80 ರನ್ ಹೊಡ್ಕೊಂಡ್ರೆ ಎಲ್ಲಿ ಗೆಲ್ಲಕ್ ಸಾಧ್ಯ? ಎಲ್ಲಿ ಹೇಳು? 219 ಚೇಂಜ್ ಮಾಡ್ಬೇಕು ನೀನು. ಅಲ್ಲೇನು ನೆಕ್ಸ್ಟ್ ಬಂದ್ ನೋಡಿ ಸೂಪರ್ ಮ್ಯಾನ್ ಗಳ ಇದಾರೆ? ಇಲ್ಲ, ಯಾರು ಇಲ್ಲ ಚೆನ್ನೈ ಟೀಮ್ ಅಲ್ಲಿ. ಧೋನಿ ಇದಾರೆ, ಧೋನಿ ಪಾಪ ಲಾಸ್ಟ್ ಅಲ್ಲಿ ಬರ್ತಿದ್ರು. ನೆನ್ನೆ ಟಾಪ್ ಸ್ವಲ್ಪ ಪ್ರಮೋಟ್ ಮಾಡಿ ಇನ್ನು ಸ್ವಲ್ಪ ಟಾಪ್ ಆಫ್ ದಿ ಆರ್ಡರ್ ಬಂದ್ರು, ಆದ್ರೂ ಯಾವ್ದೇ ಒಂದು ಪ್ರಯೋಜನ ಆಗ್ಲಿಲ್ಲ. ಚೆನ್ನಾಗಿ ಆಡಿದ್ರು ಧೋನಿ ನೆನ್ನೆ, ಬಟ್ ಪ್ರಯೋಜನ ಆಗಿಲ್ವಲ್ಲ. ನೀವು ಫಸ್ಟ್ ಓಪನಿಂಗ್ ಮತ್ತೆ ಬುನಾದಿ ಹಾಕೊಡ್ತೀವಲ್ಲ, ಫೌಂಡೇಶನ್ ಮೇಲೆ ಒಂದು ಬಿಲ್ಡಿಂಗ್ ನ ನಿಲ್ಲಿಸಬಹುದು. ಅದೇ ತರ ಓಪನಿಂಗ್ ಫೌಂಡೇಶನ್ ಯಾವ ತರ ಇರುತ್ತೆ ಅದ್ರ ಮೇಲೆ ಲಾಸ್ಟ್ ಗೆಲುವು ಸೋಲು ಡಿಸೈಡ್ ಆಗುತ್ತೆ. ಬಟ್ ಚೆನ್ನೈಯಲ್ಲಿ ಅದು ಕಾಣಲೇ ಇಲ್ಲ. ದುಬೈ ಸ್ವಲ್ಪ ಹೋರಾಟ ಕೊಟ್ರು, ಬಟ್ ಅಂತ ಒಳ್ಳೆ ಬೌಲಿಂಗ್ ಅಟ್ಯಾಕ್ ಮಾಡಿದ್ದು ಪಂಜಾಬ್. ಹರ್ಷದೀಪ್, ಯಶ್ ಠಾಕೂರ್, ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ವರ್ಲ್ಡ್ ಕ್ಲಾಸ್ ಸ್ಪಿನ್ನರ್ ಚಹಲ್. T20 ನಲ್ಲಿ ಅದು ಇಲ್ಲಿ IPL ಅಲ್ಲಿ ಹೈಯೆಸ್ಟ್ ವಿಕೆಟ್ ತಗೊಂಡಿರೋದು ಸ್ಪಿನ್ನರ್ಸ್ ಅಲ್ಲಿ ಚಹಲ್. ಅವ್ರಿಗೆ ಬರೀ ಒಂದು ಓವರ್, ಅದು 17ನೇ ಓವರ್ ಕೊಡ್ತಾರೆ ಅಂತಂದ್ರೆ ಶ್ರೇಯಸ್ ಅಯ್ಯರ್ದು ಅಷ್ಟು ಸ್ಟ್ರಾಂಗ್ ಮೆಂಟಾಲಿಟಿ ಕ್ಯಾಪ್ಟನ್ ಆಗಿ ಹೆಂಗಿರ್ಬೇಕು. ಅವ್ರನ್ನ ಸೂಪರ್ ಒಂದು ಬ್ಯೂಟಿಫುಲ್ ಬೌಲಿಂಗ್ ಮಾಡಿದ್ದು ನಿನ್ನೆ ಹರ್ಷದೀಪ್, ಯಶ್ ಠಾಕೂರ್ ಮತ್ತೆ ಚಹಲ್ ಜೊತೆಗೆ ಮ್ಯಾಕ್ಸಿ. ಅವ್ರು ನೆನ್ನೆ ಬ್ಯಾಟಿಂಗ್ ಅಲ್ಲಿ ಏನು ಬರ್ಲಿಲ್ಲ ಅಂದ್ರೂ ಕೂಡ ಮ್ಯಾಕ್ಸಿ ಸೂಪರ್ ಬೆಸ್ಟ್ ಬೌಲಿಂಗ್ ಮಾಡಿದ್ದು ನೆನ್ನೆ ಮ್ಯಾಕ್ಸಿ. ಜಸ್ಟ್ 2 ಓವರ್ಗೆ 11 ರನ್ 1 ವಿಕೆಟ್. ಇಷ್ಟು ಸಖತ್ತಾಗಿ ಗೆದ್ದಿದ್ದು ಒಂದು ಕನ್ವಿನ್ಸಿಂಗ್ ವಿಕ್ಟ್ರಿ ಪಂಜಾಬ್ಗೆ. ನನಗೆ ಅನಿಸ್ತಾ ಇದೆ ಈ ಸರ್ತಿ 5 ಸರ್ತಿ ಎಲ್ಲ ಗೆದ್ದಿದ್ರಲ್ಲ, ಅವ್ರು ಯಾರು ಈ ಸರ್ತಿ ಪ್ಲೇ ಆಫ್ ಕೂಡ ಬರಲ್ಲ ಅಂತ ಅನ್ಕೋತಾ ಇದ್ದೀನಿ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆಡ್ತಿರೋದು ನಾನ್ ವಿನ್ನಿಂಗ್ ಯಾವ್ದೊಂದು ಟೀಮ್ಗಳಿತ್ತು IPL ಟ್ರೋಫಿ ಗೆದ್ದಿಲ್ಲ, ಅವ್ರುಗಳು ಮೋಸ್ಟ್ಲಿ ಈ ಸರ್ತಿ ಪ್ಲೇ ಆಫ್ ಕೂಡ ಆಡ್ತಾರೆ. ಮತ್ತೆ ನನಗೆ ಅನಿಸ್ತಾ ಇದೆ RCB ಮತ್ತೆ ಪಂಜಾಬೇ ಆಲ್ಮೋಸ್ಟ್ ಅವರು ಫೈನಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಅನಿಸ್ತಾ ಇದೆ. ಸಕ್ಕದಾಗಿರ್ಲಿ, ನಮಗೂ ಖುಷಿನೇ RCB ಬಂದ್ರೆ. ಅವಾಗ್ಲೂ ಬಿಡಲ್ಲ, ಅಂಕಲ್ಗಳನ್ನ ಉರ್ಸಿ ದುಬ್ರಾಟ ಮಾಡಾಕ್ತಿವಿ, ಅದಂತೂ ಗ್ಯಾರಂಟಿ. ಇನ್ನ ಇವತ್ತಿನ ಮ್ಯಾಚು ತುಂಬಾ ಚೆನ್ನಾಗಿರುತ್ತೆ. GT ಮತ್ತೆ RR ಬೆಸ್ಟ್ ಒಂದು ಒಳ್ಳೆ ಟೀಮ್ಗಳು ಆಡ್ತಿರೋದು. ಯಾಕಂತಂದ್ರೆ ಗೆದ್ಕೊಂಡು ಬರ್ತಾ ಇದೆ GT ಕಂಟಿನ್ಯೂಸ್ 3 ಮ್ಯಾಚ್ ಗೆದ್ದಿದ್ದಾರೆ. RR ಕೂಡ ಗೆದ್ದು ಕೂಡ ಬರ್ತಿದ್ದಾರೆ. ನೋಡೋಣ ಇವತ್ತು ಯಾರು ಗೆಲ್ತಾರೆ ಅಂತ. ನನಗೆ ಅನಿಸ್ತಾ ಇದೆ GTನೇ ಗೆಲ್ತಾರೆ ಅಂತ. ನಿಮ್ಗೆ ಯಾರು ಗೆಲ್ತಾರೆ ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋನಲ್ಲಿ ನಿಲ್ಲಿಸ್ತೀನಿ. ಹಾಗೆ ಮತ್ತೊಮ್ಮೆ ಗೋವಿಂದ ಅಂತ ಕೂಗ್ತಾ, ಚೆನ್ನೈಯಿಂದ ಯಾರ್ಯಾರು ನಂಬ್ಕೊಂಡಿದ್ದಾರೆ ಫ್ಯಾನ್ಸ್, ಅವ್ರ ಮನಸ್ಸಿಗೆ ಶಾಂತಿ ಕೊಡ್ಲಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.